ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ ರವಿ ಧನಾಧಿಪತಿ ವ್ಯಯಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಹಣಕಾಸಿನ ತೊಂದರೆ, ಸರ್ಕಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಅಲೆದಾಟಗಳು, ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ನಿಮ್ಮ ಕೆಲಸ ಕ್ಷೇತ್ರಗಳಲ್ಲಿ ಆರೋಗ್ಯವೂ ನಷ್ಟ ಆಗುತ್ತೆ, ಮಾನಸಿಕವಾಗೂ ಸ್ವಲ್ಪ ವ್ಯಥೆ ಉಂಟಾಗುತ್ತೆ, ಪ್ರಯಾಣದಲ್ಲಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ತಿಳುವಳಿಕೆ ಇಲ್ಲದೆ ತೊಂದರೆಗಳು ಉಂಟು ಮಾಡ್ತಕ್ಕಂಥ ಸಾಧ್ಯತೆ, ಅದನ್ನು ಹೆಚ್ಚಾಗಿ ಸೂಚಿಸ್ತಾ ಇದೆ. ಹುಷಾರು. ಮಾತಾಡಿ ನಷ್ಟ ಮಾಡ್ಕೊಳ್ತೀರ, ಅದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ವಸ್ತ್ರಕ್ಷೇತ್ರಗಳಲ್ಲಿ ಅನುಕೂಲ ಚೆನ್ನಾಗಿದೆ. ವಸ್ತ್ರಾಭರಣ ಕ್ಷೇತ್ರಗಳಾಗಬಹುದು, ಈ ಮೇಕಪ್ ಆರ್ಟಿಸ್ಟ್ಗಳು ಅಥವಾ ಬೇರೆ ಬೇರೆ ಕಲಾವಿದರು, ಸಂಗೀತಜ್ಞರು, ಇವರಿಗೆಲ್ಲ ತುಂಬ ಚೆನ್ನಾಗಿದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ನೀವು ಮಾತಿನಿಂದ ನಷ್ಟ, ಅದು ವಿದ್ಯಾರ್ಥಿಗಳಿಗೂ ಆಗಬಹುದು, ಕೆಲಸಗಾರರಿಗೆ ಆಗಬಹುದು. ಅಂತೂ ಮಾತು ನಿಮಗೆ ತೊಂದರೆ ಮಾಡುತ್ತೆ. ಸ್ವಲ್ಪ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಜನ್ಮಕ್ಕೆ ಮಾಂದಿ ಬರ್ತಾನೆ, ವ್ಯಯದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಹಕಾರ ಇತ್ಯಾದಿ ಸಿಗುತ್ತೆ. ಆದರೆ ಆರೋಗ್ಯ ವ್ಯತ್ಯಾಸ, ಕೋಪ, ಕುಟುಂಬದಲ್ಲಿ ಕಲಹಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಬೇಡದ ಒಂದು ಆರೋಪಗಳು ನಿಮ್ಮ ಮೇಲೆ ಬಂದುಬಿಡ್ತಕ್ಕಂಥದ್ದು, ಈ ಥರದ್ದು ಎಲ್ಲ ಇದೆ. ಇವರೇ ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ವೀಕ್ ಆಗಿದೆ. ರವಿ ಕೂಡ ವ್ಯಯದಲ್ಲಿ ಸಂಚರಿಸಿದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅಸಮಾಧಾನ ಉಂಟಾಗುವ ಲಕ್ಷಣ ಇದೆ. ವಿದ್ಯಾರ್ಥಿಗಳಂತೂ ತುಂಬ ಎಚ್ಚರಿಕೆಯಿಂದ ಇರಬೇಕು ಈ ಒಂದು ವಾರದಲ್ಲಿ. ಹಣಕಾಸಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಕೂಡ ಹುಷಾರಾಗಿರಬೇಕು ಈ ಒಂದು ವಾರದಲ್ಲಿ. ಇದಕ್ಕೆ ಪರಿಹಾರ ಏನಪ್ಪ ಕರ್ಕಟಕ ರಾಶಿಯವರಿಗೆ ಅಂತಂದರೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಬಾಳೆಹಣ್ಣು ಸಮರ್ಪಣೆ ಮಾಡೋದು ಆಗುತ್ತೆ. ಬಾಳೆಹಣ್ಣಿನ ಏನು ನೈವೇದ್ಯ, ಅದರಿಂದ ಅಭಿಷೇಕ, ಫಲಾಭಿಷೇಕ ಅಂತ ಕರೀತಾರೆ, ಅದನ್ನು ಮಾಡಿಸ್ತಕ್ಕಂಥದ್ದು, ಇದೆಲ್ಲ ತುಂಬ ಒಳ್ಳೆಯದು. ಪ್ರಯತ್ನ ಮಾಡಿ. ಇನ್ನು ಸಿಂಹ ಗಮನಿಸೋಣ. ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಇದು ರಾಹುವಿನಿಂದಾಗಿ ಬಿಟ್ಟರೆ ನಿಮ್ಮ ರಾಶ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನಿಮಗೆ ರವಿಯ ಪರಿವರ್ತನೆ ಅಂತಕ್ಕಂಥದ್ದು ಒಂದು ವಿಶೇಷ ಲಾಭವನ್ನು ಖಂಡಿತ ತಂದುಕೊಡುತ್ತೆ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಅದರ ಹೊರತಾಗಿ ಇರತಕ್ಕಂಥ ತೊಡಕುಗಳಿವು. ಕುಟುಂಬದಲ್ಲಿ, ಸಹೋದರರಲ್ಲಿ ಮನಸ್ತಾಪ, ಅದು ಮಾಂದಿಯಿಂದಾಗಿ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ. ಮಾಂದಿ ದೋಷೋ ಪ್ರದೋದಿಕಂ, ಅಧಿಕವಾದ ತೊಂದರೆ ಮಾಡ್ತಕ್ಕಂಥದ್ದು ಮಾಂದಿ ಅಂತ ಹೇಳಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಉಂಟಾಗುತ್ತೆ. ದಾಂಪತ್ಯದಲ್ಲಿ ಮನಸ್ತಾಪ, ಅಸಮಾಧಾನ. ಆದರೆ ವ್ಯಾಪಾರದಲ್ಲಿ ತುಂಬ ಲಾಭ ಇದೆ. ಅದರಲ್ಲೂ ಈ ಔಷಧ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಈ ಥರದಲ್ಲಿ ಒಳ್ಳೆಯ ಫಲವನ್ನು ನೀವು ಕಾಣ್ತೀರಾ. ಇದ್ರ ಜೊತೆಗೆ ರಾಜಕಾರಣಿಗಳಿಗೆ ಬಲ ಇತ್ಯಾದಿ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲಿ ಸ್ವಲ್ಪ ನೋಡಿ, ವ್ಯಯದಲ್ಲಿ ಸ್ತ್ರೀಯರಿಗೆ ಅತಿಯಾದ ವ್ಯಯ, ಸ್ವಲ್ಪ ಅಸಮಾಧಾನ, ಇವುಗಳನ್ನು ಸೂಚಿಸ್ತಾ ಇದೆ. ಔಷಧ ಯಥಾ ಪ್ರಕಾರ ಲಾಭ ಇತ್ಯಾದಿಗಳನ್ನು ಕಾಣಬಹುದು. ವೃತ್ತಿಯಲ್ಲಿ ಅನುಕೂಲ, ದೈವ ಸಹಕಾರ ಉಂಟಾಗ್ತಕ್ಕಂಥದ್ದು, ಇದೆಲ್ಲ ಚೆನ್ನಾಗಿದೆ. ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಶುಕ್ರ ಒಟ್ಟಾಗಿ ಸಂಚರಿಸ್ತಾರೆ. ಕೊನೆಗೆ ಶನಿವಾರದ ವೇಳೆಗೆ ತುಂಬ ಉತ್ಕೃಷ್ಟವಾದ ಫಲ ಕಾಣ್ತೀರ. ಏನೇನು ತೊಡಕಿತ್ತು ಅದನ್ನೆಲ್ಲ ಹೊರಗೆ ಬಂದು ಒಂದು ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶಗಳು ಖಂಡಿತ ಇದೆ. ಸ್ತ್ರೀಯರಿಗೆ ವ್ಯಯ ಇದೆ, ಸ್ವಲ್ಪ ಗಮನ ಇಟ್ಕೊಳ್ಳಿ. ಪ್ರಾರ್ಥನೆಗೆ ಸಿಂಹರಾಶಿಯವರು ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ, ಏರುಪೇರು ಉಂಟಾಗುವ ಸಾಧ್ಯತೆ ಇದೆ. ಮತ್ತು ದಾಂಪತ್ಯದಲ್ಲಿ ಅಸಮಾಧಾನ ಇರೋದ್ರಿಂದ ಶಿವಪಾರ್ವತಿಯರ ಸ್ತುತಿಯನ್ನು ಹೇಳ್ಕೊಳ್ಳಿ. ಇದು ಕೂಡ ಸಹಾಯ ಆಗುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ರವಿಯ ಪ್ರವೇಶ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ತಂದುಕೊಡುತ್ತೆ. ಶಿಕ್ಷಣ, ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಲಾಭ ಕಾಣಲಿಕ್ಕೆ ಅವಕಾಶಗಳಿದೆ. ವೈದ್ಯಕೀಯ ಕ್ಷೇತ್ರ ಅಂತೂ ತುಂಬ ಚೆನ್ನಾಗಿದೆ. ಆಯುರ್ವೇದ ಆಗಬಹುದು ಅಥವಾ ಅಲೋಪತಿ, ಎರಡೂ ತುಂಬ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣಿಗಳಿಗೂ ಅಷ್ಟೇ ಅನುಕೂಲದ ವಾತಾವರಣ, ಸಹಕಾರ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ಸಹಕಾರ, ಪರಸ್ಪರ ಅನ್ಯೋನ್ಯತೆ, ಇದನ್ನೆಲ್ಲ ಕಾಣಲಿಕ್ಕೆ ಅವಕಾಶಗಳು ಖಂಡಿತ ಇದೆ, ಸಂಶಯ ಇಲ್ಲ. ಆದರೆ ಹಣಕಾಸು ಮತ್ತು ಆರೋಗ್ಯ ವಿಚಾರದ ಸ್ವಲ್ಪ ಪ್ರಾರಂಭದಲ್ಲಿ ಹುಷಾರಾಗಿರಬೇಕು. ವಾರದ ಆದಿಯಲ್ಲಿ ಸ್ವಲ್ಪ ಆರೋಗ್ಯದ ಕಡೆ, ಹಣಕಾಸಿನ ಕಡೆ ಸ್ವಲ್ಪ ಗಮನ ತಗೋಬೇಕು. ಸಾಲ, ಶತ್ರುಗಳ ಬಾಧೆ, ಆರೋಗ್ಯ ವ್ಯತ್ಯಾಸ, ಅಧಿಕ ವ್ಯಯ ಸೂಚಿಸ್ತಕ್ಕಂಥದ್ದು, ಇದೆಲ್ಲ ಇದೆ. ರವಿಯಿಂದಾಗಿ ಮಾತ್ರ ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಗ್ರಹಗಳು ಇದಾವಲ್ಲ ತೊಂದರೆ ಕೊಡಲಿಕ್ಕೆ, ಒಂದು ಕಡೆ ಪ್ರಾಣಹಿಂಸೆ, ಮತ್ತೊಂದು ಕಡೆ ಒಂದು ಸ್ವಲ್ಪ ಸಮಾಧಾನ ಬಲ, ಎರಡೂರಿಗೆ ಮಿಶ್ರವಾಗಿದೆ ಈ ವಾರದಲ್ಲಿ. ಇನ್ನು ವಾರದ ಅಂತ್ಯಭಾಗ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮುಂದೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿ ಸಪ್ತಮದಲ್ಲಿ ಚಂದ್ರ ಮತ್ತು ಶನಿ ಸಂಚರಿಸ್ತಾರೆ. ಹುಷಾರಾಗಿರಬೇಕು. ವ್ಯಾಪಾರದ ಕ್ಷೇತ್ರದಲ್ಲಿ ಬಲ ಇಲ್ಲ ಅಂತಲ್ಲ, ಎಚ್ಚರಿಕೆ ಬೇಕಾಗುತ್ತೆ. ಮೋಸ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮತ್ತು ದಾಂಪತ್ಯದಲ್ಲಿ ಸಮಾಧಾನ, ಸೌಖ್ಯ ಇತ್ಯಾದಿಗಳನ್ನು ಕಾಣಬಹುದು. ಸ್ತ್ರೀಯರಿಗೆ ಸ್ವಲ್ಪ ಕೊನೆ ದಿವಸ, ಶನಿವಾರ ದಿವಸ ಸ್ವಲ್ಪ ಸಂಕಟ, ವ್ಯಥೆ, ನೋವು, ಅಪಮಾನ ಆಗ್ತಕ್ಕಂಥ ಸಾಧ್ಯತೆ, ಮುಖಭಂಗ ಅಂತೀವಲ್ಲ, ಇನ್ಸಲ್ಟ್ ಆಗ್ತಕ್ಕಂಥ ಆ ಥರದ್ದು ಒಂದು ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಅದರ ಹೊರತಾಗಿ ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ. ಸಹೋದರ ಸೇವಕರಿಂದ ಸ್ವಲ್ಪ ತೊಡಕಿದೆ, ಹುಷಾರು. ಹೆಚ್ಚಿನ ಪಾಲು ಚೆನ್ನಾಗಿದೆ. ಬಂಧುಗಳಿಂದ ಸಹಕಾರ ಇತ್ಯಾದಿಯನ್ನು ಕಾಣ್ತೀರ. ಪ್ರಾರ್ಥನೆಗೆ ಕನ್ಯಾ ರಾಶಿಯವರಿಗೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರ, ಹಾಲಿನ ಸಮರ್ಪಣೆ ಮಾಡೋದು,
ಅದು ಚಂದ್ರ ರಾಹು ಒಟ್ಟಾಗಿ ಸಂಚರಿಸುವಾಗ ಪ್ರಾರಂಭ ವಾರದ ಆದಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಶತ್ರುಗಳಿಂದಾಗಿ ಅಥವಾ ಸಾಲದಿಂದಾಗಿ ಕುಗ್ಗಿ ಹೋಗ್ತೀರ. ಈ ಕಾರಣದಿಂದಾಗಿ ಇದು ಕ್ಷೀರ ಸಮರ್ಪಣೆ ತುಂಬ ಸಹಾಯ ಮಾಡುತ್ತೆ. ಇದು 6 ರಾಶಿಗಳ ಫಲಾಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.